ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಶಾಸಕ ಮಾಗಡಿ ಬಾಲಕೃಷ್ಣ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತ ಕೇಳಿಸ್ಕೊಳ್ಳೋಣ. ಆರ್ಎಸ್ಎಸ್ ನೋಂದಣಿಯಾಗದ ಸಂಸ್ಥೆ, ಜವಾಬ್ದಾರಿ ಇರಬೇಕಾದ್ರೆ ನೋಂದಣಿಯನ್ನ ಮಾಡಿಕೊಂಡಿರಬೇಕು. ಮೊದಲು ನೋಂದಣಿಯನ್ನ ಅವರು ಮಾಡಿಸ್ಕೊಳ್ಳಿ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜವಾಬ್ದಾರಿ ಇರಬೇಕಾದ್ರೆ ನೋಂದಣಿ ಮಾಡಿಸ್ಕೊಂಡಿರ್ಬೇಕು, ರಿಜಿಸ್ಟ್ರೇ ಆಗಿಲ್ಲ ಅವರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕರೆಕ್ಟ್, ರಿಜಿಸ್ಟರ್ ಆಗಿಲ್ಲ ಅನ್ನೋದು 2 ವರ್ಷದ ನಂತರ ಈಗ ಜ್ಞಾನೋದಯ ಆಗಿತ್ತು ಯಾಕೆ ಎಲ್ಲರಿಗೂ ಅನ್ನೋದು ಪ್ರಶ್ನೆ. ಜೀವ ಬೆದರಿಕೆ ಕರೆಗಳು ಬಂದಿರ್ಬೋದು. ಈಗ ನೋಡ್ರಿ, ಯಾವುದಾದ್ರೂ ಒಂದು ಸಂಘಟನೆ ಅದು ಜವಾಬ್ದಾರಿ ಇರಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಆಗಬೇಕು. ಆ ಸಂಘಟನೆ RSS ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರದ್ದು ಸರ್ಕಾರದ ಮಟ್ಟದಲ್ಲಿ. ಈಗ ಅಲ್ಲೇನಾದರೂ ಕೂಡ ಕೃತ್ಯಗಳು ನಡೆದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಿದೆ, ಕ್ರಮ ತಗೋಬೇಕು. ಅದಕ್ಕೆ ಈಗ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಲಿ. ಈಗ ನೋಡಿ, ಮೊನ್ನೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅಲ್ಲಿ ಹೇಳ್ದ ಅಲ್ಲಿ ಸಲಿಂಗಕಾಮಿಗಳು ಜಾಸ್ತಿ ಇದ್ದಾರೆ RSSನಲ್ಲಿ ಅಂತಕ್ಕಂಥ ವಿಚಾರನ ಅವ್ನು ಹೇಳ್ದ. ಈಗ ಅವ್ರ ಮೇಲೆ ತನಿಖೆ ಆಗಬೇಕು, ಕ್ರಮ ತಗೋಬೇಕು ಅಂದರೆ ಯಾರ ಮೇಲೆ ಕ್ರಮ ತಗೋತಾರೆ? ಒಂದು ರಿಜಿಸ್ಟರ್ಡ್ ಇದಾಗಿದ್ರೆ